ಹಿಂಗಾಗಿ ಸುಮ್ಮನೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ನಮ್ಮ ಗೌರವ ಐತಿ. ಆದ್ರೆ ಈಗ ಕಾಲಿಲ್ಲ, ಈಗ ಪ್ರಧಾನಮಂತ್ರಿ ಆಗುವಂಥ ಕಾಲಿಲ್ಲ. ಹಿಂದಿತ್ತಂದ್ರೆ ಆಗ್ತಿತ್ತು. ಇನ್ನಂತರೂ ಪಾಪ ನರೇಂದ್ರ ಮೋದಿ ಅವ್ರು ಬರೋರೆ, ಖರ್ಗೆ ಅವ್ರ ವಿರೋಧ ಪಕ್ಷ ನಾಯಕರು ಆಗವ್ರು. ನಾ 10 ವರ್ಷ ಮಾಡಿ ಬಂದಿನಲ್ರಿ. ಮತ್ತೆ ಅಲ್ಲಿ ಹೋಗಿ ನಾ ದಿಲ್ಲಿ ಎಲ್ಲ ನೋಡಿ ಅಡ್ಡಾಡಿ ಎಲ್ಲ ಅಲ್ಲಿ ಏನು ರಾಜಕೀಯ ನನಗೆ 10 ವರ್ಷ ನೋಡೀನಿ. ಈಗ ನಾನು ಇನ್ನು ನಂದು ಗ್ರಾಮ ಪಕ್ಷದ ಇದ್ರ ಪ್ರಕಾರ 75 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ಬೇಕಾ. ಈಗ 60 ಅದು, ಇನ್ನು 15 ವರ್ಷ ನಂದು ಉಳಿದದು. ಕಡೆಗೆ ನಾ ಬಿಜಾಪುರನಾಗನೇ ನನ್ನ ಕರ್ಮ ಭೂಮಿ. ನನಗೆ ಜೀರೋದಿಂದ ನನ್ನ ಈ ಸ್ಥಾನಕ್ಕೆ ತಂದವ್ರು ಬಿಜಾಪುರ ಜಿಲ್ಲಾ ಜನ. ನಾನು ಪಕ್ಷೇತರ MLC ನಿಂತರೂ ನಾನು ಬಿಜಾಪುರ ಜನ ನನಗೆ ಕೈ ಬಿಡಲಿಲ್ಲ. ಕರ್ನಾಟಕ ಹೈಯೆಸ್ಟ್ದಿಂದ ನನ್ನ ಒಬ್ಬ ವಿಧಾನ ಪರಿಷತ್ ಮಾಡಿ ಮತ್ತೆ ಪುನರ್ಜನ ಕೊಟ್ಟ. ನಾ ಬಂದು ಬೀದರ್ಗೆ ನಿಂದಿರ್ತೀನಿ, ಬಾಗಲಕೋಟೆ ಅದಕ್ಕೆ ಕೆಲಸ ಇಲ್ಲ ನಾನು. ಅಲ್ಲಿ ಬಾಗಲಕೋಟೆನಾಗ ರೆಗಡ್ ಅಲ್ಲಿ ಈ ಸಿಟ್ಟಿಂಗ್ MP ಅದಾರ, ಅಲ್ಲಿ ಸಾಕಷ್ಟು ಕಾರ್ಯಕರ್ತರು ಅದಾರ. ಬೀದರ್ನಾಗ ಅದಾರ. ಮನೆ ನಮ್ಮ ಮೂರಿಯವ್ರು ಹೇಳಿದ್ರು ಬೀದರ್ಗೆ ಬಂದು ನಿಂದ್ರತ್ತೇಳಿ. ನಾ ಏನು ನೋಡ ನ್ಯಾಷನಲ್ ಲೀಡ್ರ್ ನಾ ಇನ್ನು ವಿಲನ್ ಯಾವಾಗಲೂ ಅದೇನ, ಇವತ್ತಿದ್ದೇನೆ. ಆಲ್ವೇಸ್ ಐ ಆಮ್ ವಿಲನ್, ನಾ ಹೀರೋ ಅಲ್ಲ. ಸರ್ವ ಪಕ್ಷದ ವಿರೋಧ ಪಕ್ಷದ ನಾಯಕ ನಾನೇ. ವಿರೋಧ ಪಕ್ಷದ ನಾಯಕರಾಗಿ ಮುಂದುವರಿತೀರಾ? ಅದಕ್ಕೆ ಜನರ ಮಾನಸದಿಂದ ಬಂದಂತ ವಿರೋಧ ಪಕ್ಷ ನಾಯಕ. ಯಾಕೆ ನಿಮ್ಗೆ ಹೀರೋ ಆಗ್ಬೇಕಂತ ಯಾಕೆ ಅನಿಸ್ತಾ ಇಲ್ಲ ರೀ? ವಿಲನ್ ಪಾತ್ರ ಮಾಡೋರು ಯಾರು? ವಿಲನ್ ಇದ್ರೇ ಹೀರೋ ಒಂದು ಮಾತು ಗೊತ್ತಾಗೋದು. ಇಲ್ಲಕಂದ್ರೆ ಹೀರೋ ಯಾರು ಕೂಡ ಹೊಡೆದಾಡ್ಬೇಕು, ಬರೇ ಅಲ್ಲಿಂದ ಇದ್ರ ಹಾಡು ಆಡ್ಕೋತ ತುಜೆ ಮಯ ಪ್ಯಾರಕ್ಕೆ ಇಷ್ಟೇ ಆಡ್ಬೇಕಾಗ್ತದೆ. ಎಷ್ಟೋ ಮಂದಿ ವಿಲನ್ ಇದ್ದವ್ರು ಹೀರೋ ಆಗ್ಯಾರ. ಅಂಬರೀಷ್ ಏನಿದೆ ಮೊದಲ ವಿಲನ್ ಇದ್ರಲ್ಲ ಹೀರೋ ಆಗ್ಯಾರ. ಹಂಗ ಅಂಬರೀಷ್ರಂಗ ನಾನು ಒಮ್ಮೆ ಹೀರೋ ಆಗ್ಬೋದು.